ಎಲ್ಲರನ್ನೂ ನೋಡಬೇಕು, ಎಲ್ಲರನ್ನೂ ನೋಡಿ ಜಸ್ಟ್ ಒಂದು ಸ್ಮೈಲ್ ಇರಬೇಕು. ಆಮೇಲೆ ಮಾನ್ಯರೇ ನಮಸ್ಕಾರ ಒಂದು ಸ್ವಲ್ಪ ಬರಬೇಕು, ಗೊತ್ತಾಯ್ತಲ್ಲ ಸ್ಟೈಲ್ ಹಂಗೆ ನೀಡಬೇಕು. ಔದ್ಯೋಗಿಕ ಕ್ಷೇತ್ರದಲ್ಲಿ ಕನ್ನಡಿಗರಿಗೆ ಸ್ಥಾನಮಾನ ಕಾರಣವಾಗುವುದು ಇದು ಹೆಚ್ಚಿಸಲು ಕನ್ನಡ ತಾಯಿಯ ಮಾನ. ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಆಡಳಿತ ಭಾಷೆ ಅನುಷ್ಠಾನಗೊಳಿಸಿ ತರಬೇಕಿದೆ ಹೊಸ ದಿಶೆ. ಇಂದಿನ ಭಾಷಣದ ವಿಷಯ ಔದ್ಯೋಗಿಕ ಕ್ಷೇತ್ರದಲ್ಲಿ ಕನ್ನಡಿಗರ ಸ್ಥಾನಮಾನ. ಸ್ನೇಹಿತರೆ, ನಮ್ಮ ಕನ್ನಡ ನಾಡಿನಲ್ಲಿ ಬಹುಭಾಷೆ ಆಡುವ ಜನರಿದ್ದಾರೆ. ಹಲವು ಉದ್ಯೋಗಗಳಲ್ಲಿ ನೆಲೆ ಕಂಡುಕೊಂಡು ಇಲ್ಲಿಯ ನಿವಾಸಿಗರೇ ಆಗಿಬಿಟ್ಟಿದ್ದಾರೆ. ಔದ್ಯೋಗಿಕ ಕ್ಷೇತ್ರ ಎಂದರೆ ಉದ್ಯೋಗ ಕ್ಷೇತ್ರ. ಇಂದಿನ ದಿನಗಳಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆ ಅತ್ಯಂತ ಪ್ರಸ್ತುತ ವಿಷಯವಾಗಿದೆ. ವಿವಿಧ ಸಂಘ ಸಂಸ್ಥೆಗಳಲ್ಲಿ, ಕಾರ್ಖಾನೆಗಳಲ್ಲಿ, ವಿವಿಧ ಕಂಪನಿಗಳಲ್ಲಿ ತಮ್ಮ ಉದ್ಯೋಗದಾತರೊಂದಿಗೆ ಸೌಹಾರ್ದಯುತ ಸಂಬಂಧ ಹೊಂದುವ ಸಲುವಾಗಿ ಕನ್ನಡಿಗರಿಗೆ ಔದ್ಯೋಗಿಕ ವಲಯದಲ್ಲಿ ಸ್ಥಾನಮಾನ ಅತ್ಯಗತ್ಯ. ನೋಡಿ ಮಾನ್ಯರೇ, ಈ ರೀತಿ ನೋಡಿ ಮಾನ್ಯರೇ, ಉದ್ಯೋಗ ಸ್ಥಾಪನೆಯ ಉದ್ದೇಶ ಏನು? ಉದ್ಯೋಗದಲ್ಲಿ ಅಭಿವೃದ್ಧಿ ಸಾಧಿಸುವುದು ತಾನೇ. ತ್ವರಿತಗತಿಯಲ್ಲಿ ಬದಲಾಗುತ್ತಿರುವ ಔದ್ಯೋಗಿಕ, ತಾಂತ್ರಿಕ, ಸಂಪರ್ಕ, ಗಣಕಶಾಸ್ತ್ರ ಮತ್ತು ವ್ಯಾಪಾರ ರಂಗಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ವಾತಾವರಣ ನಿರ್ವಹಣೆ ಮಾಡುವುದೇ ಆಡಳಿತ ವರ್ಗಗಳಿಗೆ ಬಹುದೊಡ್ಡ ಸಮಸ್ಯೆಯಾಗಿದೆ. ಕಾರ್ಮಿಕರೇ ಕೈಗಾರಿಕೆಗಳ ಉದ್ಯೋಗಗಳ ಜೀವಾಣ ಎಂಬುದನ್ನು ನಾವು ಹೇಗೆ ಮರೆಯಲು ಸಾಧ್ಯ? ಕಾರ್ಮಿಕರಿಗೆ ಭಾಷೆಯ ತೊಂದರೆ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಸಂಗತಿಯಾಗಿಬಿಟ್ಟಿದೆ. ಮಾನವ ಸಂಪನ್ಮೂಲ ಅಧಿಕಾರಿಗಳು ಕೈಗಾರಿಕೆಯಲ್ಲಿ ಆಂಗ್ಲ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡ ಕ್ಷಣದಿಂದ ಅಲ್ಪ ಓದಿಕೊಂಡ ಕಾರ್ಮಿಕರು ಬಹುದೊಡ್ಡ ಭಾಷಾ ಸಮಸ್ಯೆಯನ್ನ ಎದುರಿಸಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿ ಇದೆ. ಸ್ನೇಹಿತರೆ, ಕೈಗಾರಿಕೆಯ ಉಳಿವು ನಿಂತಿರುವುದೇ ಕಾರ್ಮಿಕರ ಮೇಲೆ. ಆಡಳಿತ ಮುಖ್ಯಸ್ಥರಿಗೂ ಕಾರ್ಮಿಕರಿಗೂ ಸರಿಯಾದ ಸಂವಹನವೇ ಆಗದಿದ್ದರೆ ಔದ್ಯೋಗಿಕ ಕ್ಷೇತ್ರ ಹೇಗೆ ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯ? ನಮ್ಮ ಕನ್ನಡ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಆಡಳಿತ ಭಾಷೆ ಎನ್ನುವುದು ಅದೆಷ್ಟೋ ದಶಕಗಳಿಂದ ಕೇಳಿ ಬಂದಿರುವುದು ಗೊತ್ತೇ ಇದೆ. ಆದರೂ ಇಂದಿಗೂ ಕೂಡ ಕನ್ನಡ ಅನುಷ್ಠಾನಗೊಳ್ಳದಿರುವುದು, ಆ ಮಟ್ಟದ ಪ್ರಾತಿನಿಧ್ಯ ಕನ್ನಡಕ್ಕೆ, ನಮ್ಮ ಮಾತೃಭಾಷೆಗೆ ನಿಜಕ್ಕೂ ಸಿಗದಿರುವಂಥದ್ದು ವಿಪರ್ಯಾಸಕರ ಸಂಗತಿ. ಒಂದು ಸಣ್ಣ ಉದಾಹರಣೆ ಎಂದರೆ, ಪಕ್ಕದ ತಮಿಳುನಾಡಿಗೆ ಹೋಗಿ ನೋಡಬೇಕಂತೆ ಅಲ್ಲಿಯ ಭಾಷಾ ಪ್ರೇಮವನ್ನು. ಅಲ್ಲಿ ಯಾವ ರಾಜ್ಯದವರೇ ಇರಲಿ, ಯಾವ ದೇಶದವರೇ ಇರಲಿ, ತಮಿಳಿನಲ್ಲಿಯೇ ಮಾತನಾಡಿ ತಮಿಳಿನಲ್ಲಿಯೇ ವ್ಯವಹರಿಸಬೇಕಾದಂತಹ ಸ್ಥಿತಿ ಇದೆ. ಆದರೆ ನಮ್ಮ ಕನ್ನಡ ನೆಲದಲ್ಲೇ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಸ್ಥಾನಮಾನ ಇಲ್ಲದಿದ್ದರೆ ಇನ್ಯಾರು ಕೊಡಬೇಕು?